ಅವರನ್ನು ವಿಚಾರಿಸೋಕ್ಕೆ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿ ಅವ್ರ ಮನೆಗೆ ಹೋಗಿ ಅವ್ರ ಆರೋಗ್ಯವನ್ನು ವಿಚಾರಿಸಿ ಸೌಜನ್ಯಕ್ಕಾಗಿ ಸಹಜವಾಗಿ ಭೇಟಿ ಆದಮೇಲೆ ಒಂದು ಅವರು ಯೋಗಕ್ಷೇಮವನ್ನು ಕೇಳ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಆ ದೃಷ್ಟಿಯಿಂದ ಸರ್ಕಾರಕ್ಕೆ 2 ವರ್ಷ ತುಂಬ್ತಾ ಇದೆ ಸರ್, ಏನಾದ್ರು ಪ್ಲಾನ್ಸ್ಗಳು May 20ಗೆ ಅವು ಇಲ್ಲಿ ಮಾತಾಡೋಂಗಿಲ್ಲ, ಓನ್ಲಿ ಡೆಲ್ಲಿ. ಸೊ ಅದಕ್ಕಾಗಿ ಅವ್ರಿಗೆ ಬರೀ ಸೌಜನ್ಯಕ್ಕಾಗಿ ಹೋಗಿ ಭೇಟಿಯಾಗಿ ಅವರೇ ಬರ್ತೀನಿ ಅಂದಾಗ ಸರಿಯಾಗಿ ಸ್ಟೆಪ್ಸ್ ನಮ್ಮಲ್ಲಿ ಹೇಳೋಕ್ಕಾಗಲ್ಲ. ಅದಕ್ಕಾಗಿ ಭೇಟಿಯಾಗಿ ಬಂದು ಬಾಕಿದ್ದೆಲ್ಲ ಡೆಲ್ಲಿಯಲ್ಲಿ ಆಗ್ತದೆ, ಇಲ್ಲೇನೂ ಆಗೋದಿಲ್ಲ. ಕ್ಷೇತ್ರ ಪುನರ್ವಿಂಗಡಣದ ಬಗ್ಗೆ ರಾಜೇಂದ್ರ ಅವೆಲ್ಲ ಇಲ್ಲೇ ಕೇಳಿ ನನ್ನ ಬಲ್ಲಿ ಡೆಲ್ಲಿದಾಗ ಆಗಿದೆ. ಕ್ಷೇತ್ರ ಪುನರ್ವಿಂಗಡಣೆ ಅದ್ರ ಬಗ್ಗೆ ನಿನ್ನೆ ಮೀಟಿಂಗ್ ಆಗಿದೆ. ಅದು ಎಲ್ಲರೂ ಎಲ್ಲಿ ನಮ್ಮ ಸೌತ್ ಇಂಡಿಯಾದಲ್ಲಿ ಅನ್ಯಾಯ ಆಗಿದೆ ಅದು ಸರಿಪಡಿಸಬೇಕು ಅಂತ ಹೇಳಿ ಅವ್ರ ಬೇಡಿಕೆ ಇದೆ. ನಮ್ಮದು ಕೂಡ ಅದನ್ನು ಬೇಡಿಕೆ ಇದೆ. ಅದರ ಜೊತೆಯಲ್ಲಿ ಅರೆ ಏನಪ್ಪ ಯಾರು ಮಾತಾಡೋದು. ಸೊ ಅದಕ್ಕಾಗಿ ಇದು ಒಂದು ಬೇಡಿಕೆ ಇದೆ ಮತ್ತು ಈಗೇನು ಸೀಟ್ಗಳಿವೆ ಆ ಸೀಟ್ಗಳನ್ನು ಕಾಯಮವಾಗಿರಬೇಕು ಅಂಥೇಳಿ ಅವ್ರ ಬೇಡಿಕೆ ಇದರಲ್ಲಿಂದ ನಮ್ಮ ಪಾರ್ಟಿಯಿಂದಲೂ ಇಲ್ಲಿಂದ ಲೋಕಲ್ ಪಾರ್ಟಿ, ಯಾಕಂದರೆ ರೀಜ್ನಲ್ ಪಾರ್ಟಿಗಳ ಇಂಟ್ರೆಸ್ಟ್ಲಿಂದ ಇದು ಎಲ್ಲನೂ ಕೂಡ ಒಂದು ಮೀಟಿಂಗ್ ಮಾಡಿದ್ದಾರೆ. ಅದಕ್ಕಾಗಿ ಅದು ಒಂದು ಒಳ್ಳೆಯದು, ಯಾಕಂದರೆ ನಮ್ಮ ಸೀಟ್ಗಳನ್ನು ಕಡಿಮೆ ಆಗಬಾರ್ದು ಅಂತಕ್ಕಂಥ ಅವ್ರ ಬೇಡಿಕೆ ಏನಿದೆ